ಕಲ್ಪತರು ನಾಡಲ್ಲಿ ಇಂಧನ ದರದಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ತುಮಕೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಬದಲಾವಣೆ ಇಲ್ಲ. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಹಳೇ ದರವೇ ಮುಂದುವರಿಕೆ ಆಗಿರುವಂಥದ್ದು. ತುಮಕೂರಿನಲ್ಲಿ ಇಂಧನ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಬದಲಾವಣೆಗಳು ಕಂಡುಬರ್ತಿಲ್ಲ. ಸರ್ಕಾರಿ ಸ್ವಾಮ್ಯದ ಪೆಟ್ರೋಲ್ ಬಂಕ್ಗಳಲ್ಲಿ ಹಳೇ ದರವನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 1 ಲೀಟರ್ ಪೆಟ್ರೋಲ್ಗೆ 103, ಡೀಸೆಲ್ ಬೆಲೆ 91.98. ಜಿಲ್ಲೆಯಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ಜನಜಂಗುಳಿ ಕಂಡು ಬಂದಿರೋದಿಲ್ಲ. ಜಿಲ್ಲೆಯಲ್ಲಿ ಇಂಧನ ದಾಸ್ತಾನು ಸಮರ್ಪಕವಾಗಿದೆ, ಆತಂಕ ಬೇಡ ಅಂತ ಹೇಳ್ತಾ ಇರುವಂತದ್ದು. ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅಂತ ಇದ್ದಾರೆ ಜಿಲ್ಲೆಯ ವಾಹನ ಸವಾರರು. ಫುಲ್ ಟ್ಯಾಂಕ್ ಮಾಡಿದ್ರೆ ಗಾಳಿ ಆಡದೆ ಬ್ಲಾಸ್ಟ್ ಕೂಡ ಆಗಬಹುದು. ಗ್ರಾಹಕರಿಗೆ ಪೆಟ್ರೋಲ್ ಬಂಕ್ ಮಾಲೀಕ ಶಿವಪ್ರಕಾಶ್ ಮಿರ್ಚಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಕಲ್ಪತರು ನಾಡಲ್ಲಿ ಇಂಧನ ದರದಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ, ಅಥವಾ ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಅದೇನು ಮುಂದಿನ ಹಿಂದೆಲ್ಲ ಏನು ನಡ್ಕೊಂಡು ಬರ್ತಿತ್ತು ಅದೇ ರೀತಿಯಾಗಿ ಮುಂದುವರೆದಿದೆ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಾವದ ಕಂಡು ಬರ್ತಿಲ್ಲ ಅಂತ ಪೆಟ್ರೋಲ್ ಬಂಕ್ ಮಾಲೀಕರೇ ಹೇಳ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಸುಮಾರು 50 ವರ್ಷದಿಂದ ನಾನು ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವುದೇ ವಿತರಣೆ ಇದು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಸ್ಪೀಡ್ ಪೆಟ್ರೋಲ್ ಆಗಲಿ ಯಾವುದೂ ತೊಂದರೆ ಇಲ್ಲ. ನಮಗೆ ಎಷ್ಟು ಬೇಕೋ ನಮ್ಮದೇ ಸ್ವಂತ ಲಾರಿ ಇದೆ, ನಮ್ಮದೇ ಬೆಂಗಳೂರಿಗೆ ಹೋಗ್ತಾರೆ ತೊಗೊಂಬರ್ತಾರೆ. ಅವ್ರು ಎಷ್ಟು ಹೇಳಿದ್ರು ಕಳಿಸ್ತಾರೆ. ಈ ಜನ ಸ್ವಲ್ಪ ಈಗ ಈ ಯುದ್ಧದ್ದು ಇದರಿಂದ ಸುಮ್ಮನೆ ಸ್ವಲ್ಪ ಕೆಲವರು ಎಲ್ಲ ಫುಲ್ ಮಾಡಿಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೂ ಎಲ್ಲ ಕೊಡ್ತಾಯಿದ್ದೀವಿ, ಯಾರಿಗೂ ಏನು ಇಲ್ಲ ಅಂತ ಹೇಳ್ತಿಲ್ಲ. ಎಷ್ಟು ಬೇಕಾದ್ರೂ ಕೊಡ್ತಾಯಿದ್ದೀವಿ. ಸುಮ್ಮನೆ ಜನ ಸುಮ್ಮನೆ ಆತಂಕಕ್ಕೆ ಒಳಗಾಗಿದ್ದಾರೆ ಅಷ್ಟೇ, ಅದ್ರ ಬಿಟ್ಟೆ ಇನ್ನೇನು ಇಲ್ಲ. ಸಪ್ಲೈಸ್ ಬರ್ತಾನೇ ಇದೆ, ಕೊಡ್ತಾನೇ ಇದ್ದೀವಿ ಎಲ್ಲರಿಗೂ. ಯಾವುದು ಏನೂ ಥರ ತೊಂದರೆ ಇಲ್ಲ, ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ. ರೇಟೆಲ್ಲ ಹಂಗೆ ಇಟ್ಟಿದ್ದಾರೆ, ರೇಟ್ ಯಾವುದು ಜಾಸ್ತಿ ಮಾಡಿಲ್ಲ. ಮೊನ್ನೆ ಮಾತ್ರ ಸ್ಪೀಡ್ ಪೆಟ್ರೋಲಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಷ್ಟು ಬಿಟ್ಬಿಟ್ರೆ ಸ್ಪೀಡ್ ಪೆಟ್ರೋಲ್ಗೆ ಅಷ್ಟೊಂದು ಕಸ್ಟಮರ್ಸ್ ಇರೋಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ಅಷ್ಟೇ. ಇಲ್ಲಿ ಈ ನಾರ್ಮಲ್ ಪೆಟ್ರೋಲ್ ನಾರ್ಮಲ್ ಡೀಸೆಲ್ಗೆಲ್ಲ ಚೆನ್ನಾಗಿ ಬಂದು ತೊಗೊಂಡೋಗ್ತಾ ಇದ್ದಾರಲ್ಲ, ಏನು ಯಾವ ಸಮಸ್ಯೆನೂ ಇಲ್ಲ. ತುಮಕೂರಿನಲ್ಲಿ ಸುಮಾರು 50 ವರ್ಷದಿಂದ ನಾನು ಪೆಟ್ರೋಲ್ ಬಂಕ್ ನಡೆಸ್ತಾ ಇದ್ದೀನಿ. ಇಲ್ಲಿ ನಮಗೆ ಯಾವುದೇ ತುಮಕೂರಲ್ಲಿ ಪೆಟ್ರೋಲು ಡೀಸೆಲ್ಗೆ ಏನು ತೊಂದರೆ ಇಲ್ಲ, ಎಲ್ಲ ನಾರ್ಮಲಾಗಿ ಸಿಗ್ತಾ ಇದೆ. ರೇಟು ಜಾಸ್ತಿ ಆಗಿಲ್ಲ, ಮೊದಲೇನಿತ್ತು ರೇಟು ಅದೇ ರೇಟ್ ಇದೆ. ನಾನು ಡೀಸೆಲ್ ಹಾಕ್ಸೋಕ್ಕೆ ಬಂದಿದ್ದೀನಿ, ರೆಗ್ಯುಲರ್ ಆಗಿ ಇಲ್ಲೇ ಹಾಕ್ಸೋದು. ಅವತ್ತಿನಿಂದ ಇವತ್ತಿನವರೆಗೂ ಏನು ಎಲ್ಲೂ ಕ್ಯೂ ಆಗಲಿ ರಶ್ ಆಗಲಿ ನೋ ಸ್ಟಾಕ್ ಆಗಲಿ ಎಲ್ಲೂ ಇಲ್ಲ. ಇಲ್ಲ 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 ಆತಂಕ ಪಡೋದೇನು ಬೇಕಿಲ್ಲ, ಎಲ್ಲ ಸಿಗ್ತಾ ಇದೆ. ಸುಮ್ಮನೆ ಗುಲ್ಲೆ ಬುರಿಸ್ತಾವ್ರಷ್ಟೇ. ಯಾರು ಆತಂಕ ಪಡಬೇಡಿ, ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ, ಯಾವುದೂ ರೇಟ್ ಜಾಸ್ತಿ ಆಗಿಲ್ಲ, ಎಲ್ಲ ನಾರ್ಮಲ್ ರೇಟೇ ಇದೆ. ತುಮಕೂರಿನಲ್ಲಿ ಏನಂತ ಪೆಟ್ರೋಲ್ನ ಸಮಸ್ಯೆ ಏನು ಕಾಣ್ತಿಲ್ಲ. ಎಲ್ಲ ಗ್ಯಾಸ್ ಆಗಲಿ ಮತ್ತೊಂದಾಗಲಿ ಕಾಣ್ತಿದೆ. ಬಟ್ ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ, ಅದು 25 ದಿವಸ 30 ದಿವಸ. ಬಟ್ ಇದೇ ಥರ ಮುಂದುವರೆದ್ರೆ ಮುಂದೆ ಏನಾಗ್ಬೋದು ಅಂತ ಅದು ಆ ಒಂದು ಇದು ಗೊತ್ತಾಗ್ತಿಲ್ಲ. ಮುಂದೆ ಸಮಸ್ಯೆ ಆಗ್ಬೋದು. ಸದ್ಯಕ್ಕಂತೂ ಪರಿಸ್ಥಿತಿಯಲ್ಲಿ ಮ್ಯಾನೇಜಬಲ್ ಆಗ್ತಾ ಇದೆ. ಬಟ್ ಗ್ಯಾಸ್ ಸ್ವಲ್ಪ ಎಲ್ಲರೂ ಜನಗಳು ಗಾಬರಿಗೊಂಡಿದ್ದಾರೆ. ಆ ಗಾಬರಿಗೊಂಡಿರೋದ್ರಿಂದ ಒಂದು ಇದಾಗ್ತಿದೆ. ಬಟ್ ಮುಂದೆ ಆಗಬಹುದು. ಇದೇ ಥರ ಮುಂದುವರೆದ್ರೆ ಸೋರ್ಸ್ ಕಮ್ಮಿ ಆಗುತ್ತೆ. ಸೋರ್ಸ್ ಕಮ್ಮಿ ಆದಾಗೆ ಸಮಸ್ಯೆ ಇದಾಗೋದು ಇದು. ಹಾಗಾಗಿ ಜನ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಎಲ್ಲರೂ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟು ಮುಂದೆ ಇದೇ ಥರ ಮುಂದುವರೆದ್ರೆ ಸಮಸ್ಯೆ ಆಗುತ್ತೆ. ಸದ್ಯದಲ್ಲಿ ಸ್ವಲ್ಪ ಮ್ಯಾನೇಜಬಲ್ ಆಗ್ತಾ ಇದೆ ಅಂತ ಇದಿಲ್ಲ. ಬಟ್ ಕೆಲವು ಕಡೆ ಗುಲ್ಲೆ ಬುರಿಸ್ತಾ ಇದ್ದಾರೆ. ಖಂಡಿತ ಸಿಗ್ತಾಯಿದೆ ಸರ್, ನಮ್ಗೆ ಇದುವರೆಗೂ ಯಾವ ಸಮಸ್ಯೆನೂ ಆಗಿಲ್ಲ. ಸುಮ್ಮನೆ ಹೇಳ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂತ. ಇದುವರೆಗೂ ನಾನು ಡೈಲಿ ಹಾಕಿಸ್ತಾನೆ ಇದ್ದೀನಿ, ಯಾವ ಸಮಸ್ಯೆನೂ ಆಗಿಲ್ಲ, ಯಾವ ಸಮಸ್ಯೆನೂ ಆಗಿಲ್ಲ. ಅಲ್ಲಲ್ಲ ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡ್ತಾ ಇದ್ರಲ್ಲ ನೀವೇನೆ, ಮಿನಿಮಮ್ ಕ್ಯೂ ಅಂತೂ ಇದ್ದೇ ಇರುತ್ತೆ ಬೆಳಿಗ್ಗೆ ಸಂಜೆ. ಬೇರೆ ಟೈಮಲ್ಲಂತೂ ಯಾವ ಪ್ರಾಬ್ಲಮ್ಮು ಇಲ್ಲ ನಮಗೆ ಇದುವರೆಗೂ. ಯಾವ ಪ್ರಾಬ್ಲಮ್ ಖಂಡಿತ ಸಿಗ್ತಾಯಿದೆ ಸರ್, ನಮ್ಗೆ ಇದುವರೆಗೂ. ಎಸ್, ಇದು ಬೆಂಗಳೂರಿನ ಪೆಟ್ರೋಲ್ ಬಂಕ್ನ ಮಾಲೀಕರು, ಜೊತೆಗೆ ಅಲ್ಲಿನ ತುಮಕೂರಿನಲ್ಲಿ ಹೇಳ್ತಾ ಇರುವಂಥದ್ದು ಜನತೆ. ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಅದನ್ನೇ ಹೇಳಿದ್ದು, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ
ಒದಗಿಸ್ತಾ ಇದ್ದೀವಿ ನಾವು. ನಮ್ಮ ಪೆಟ್ರೋಲ್ ಬಂಕ್ 50 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೆಲ್ಲ ಜನತೆ ಕೂಡ ಹೇಳ್ತಾ ಇರುವಂಥದ್ದು ಯಾವುದೇ ಬೆಲೆ ಏರಿಕೆನೂ ಕೂಡ ನಾವು ಎದುರಿಸ್ತಾ ಇಲ್ಲ, ಜೊತೆಗೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳೇನಿದೆ ಜನ ಹಾಗೆ ಅನ್ಕೋತಾ ಇರುವಂಥದ್ದು. ಒಬ್ಬರನ್ನ ಒಬ್ಬರು ಕೇಳಿಕೊಂಡು ಈ ರೀತಿಯಾಗಿ ವದಂತಿಯನ್ನು ನಂಬ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ತುಮಕೂರಿನ ಜನತೆ.